ಇನ್ನು ಇತ್ತ ಚಿಕ್ಕಮಗಳೂರಿನಲ್ಲೂ ಕೂಡ ಭಾರೀ ಮಳೆಗೆ ಭೂಕುಸಿತದ ಆತಂಕ ಸೃಷ್ಟಿಯಾಗಿದೆ. ಚಾರ್ಮಾಡಿ ಘಾಟಿಯಲ್ಲಿ ಭಾರೀ ಮಳೆಗೆ ಭೂಕುಸಿತ ಆಗಬಹುದು ಅನ್ನುವುದರ ಬಗ್ಗೆ ಆತಂಕದಲ್ಲೇ ಜನ ಈಗ ದಿನ ತೂಗ್ತಾ ಇದ್ದಾರೆ. ಬಿದಿರುತಳ ಗ್ರಾಮದ ಸಮೀಪ ನಡೆದಿರುವಂತಹ ಒಂದು ಘಟನೆ, ಭೂಮಿ ಕುಸಿದಿದೆ ಆಲ್ರೆಡಿ. ಅಲ್ಲಿ ರಸ್ತೆಗೆ ಅಡ್ಡಲಾಗಿ ಒಂದು ಮರ ಕೂಡ ಬಿದ್ದಿದೆ. ಅಡ್ಡಲಾಗಿ ಬಿದ್ದಂತಹ ಒಂದು ಮರವನ್ನ ಈಗ ತೆರವು ಮಾಡಿದ್ದಾರೆ ಸ್ಥಳೀಯರೇನು. ಮಳೆ ಹೆಚ್ಚಾದರೆ ಇನ್ನಷ್ಟು ಭೂಮಿ ಕುಸಿಯುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಜನ ಈಗ ದಿನ ದೂಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಿಸುವಂಥ ಘಾಟಿ ಇದು. ಘಾಟಿಲಿ ಗುಡ್ಡ ಜರಿತಿದೆ. ಸ್ಕ್ರೀನ್ ಮೇಲೆ 3 ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಕೇರಳಂನ ವಯನಾಡಿನಲ್ಲಿ ಆಗಿರುವಂತಹ ದುರಂತ ನೋಡಿ. ಒಂದು ಭೂಕುಸಿತದಿಂದ ಕೊಚ್ಚಿ ಬಂದಿರುವಂತಹ ಟ್ಯಾಂಕರ್ ಜೊತೆಗೆ ಒಂದು ಬಸ್ ಕೂಡ ಮೀನಾಕ್ಷಿ ನದಿಗೆ ಬಿದ್ದಿರುವಂಥದ್ದು. ಅದರಲ್ಲಿ ಸಿಕ್ಕಾಕೊಂಡಿದ್ದಂಥವ್ರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಒಂದು ಕಡೆ ಕೇರಳಂನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮತ್ತೊಂದು ಕಡೆ ಮಧ್ಯದ ದೃಶ್ಯಗಳು, ಮಹಾರಾಷ್ಟ್ರದ ನಾಶಿಕ್ನ ದೃಶ್ಯಗಳು. ಇಲ್ಲೂ ಕೂಡ ರಸ್ತೆಯ ಮೇಲೆ ಗುಡ್ಡ ಕುಸಿದು ಬಿದ್ದಿರೋದ್ರಿಂದಾಗಿ ಮಣ್ಣೆಲ್ಲವೂ ಕೂಡ ರಸ್ತೆ ಮೇಲೇ ಇದೆ. ಇನ್ನು ಇನ್ನೊಂದು ಕಡೆ ಚಿಕ್ಕಮಗಳೂರಿನ ದೃಶ್ಯಗಳು, ಬಿದಿರುತಳ ರಸ್ತೆಯಲ್ಲಿ ಈಗ ಮರ ಒಂದು ಉರುಳಿ ಬಿದ್ದಿದೆ. ಭೂಕುಸಿತ ಸಂಭವಿಸಬಹುದು ಅನ್ನುವಂಥ ಒಂದು ಆತಂಕ ಅಲ್ಲಿ ಮನೆ ಮಾಡಿದೆ. ಸದ್ಯಕ್ಕೆ ಅಲ್ಲಿದ್ದಂಥ ಗ್ರಾಮಸ್ಥರನ್ನೇ ಅಲ್ಲಿ ಇದ್ದಂಥ ಕೆಲವೊಂದು ಜನ ಸಿಬ್ಬಂದಿಯನ್ನು, ಅರಣ್ಯ ಸಿಬ್ಬಂದಿಯನ್ನು ಕರೆಸಿ ಆ ಒಂದು ಮರವನ್ನು, ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು, ಆ ಮರವನ್ನು ತೆರವುಗೊಳಿಸ್ತಾ ಇರುವಂಥ ದೃಶ್ಯಗಳು.